ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತ್ಯದನುಭಾವಾದೇಡಮೋಘೋಭಿವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचति दत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरो नन्दे हयग्रीवपदाग्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदात् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीत मा कृतः कस्य सिद्धनम् ಭಗವಂತ ಎಲ್ಲ ತದ್ಧಾವತಾಃ ಅನ್ಯಾನ್ ಅತ್ಯನಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಅಂತ ಹೇಳಿಕೊಂಡು ಭಗವಂತನ ಸರ್ವೋತ್ತಮತ್ವವನ್ನು ಅದೇ ರೀತಿಯಾಗಿ ಜಗತ್ತಿನಲ್ಲಿ ಯಾವುದೆಲ್ಲ ಪದಾರ್ಥಗಳಿದೆಯೋ ಆ ಎಲ್ಲ ಪದಾರ್ಥಗಳಿಗಿಂತಲೂ ಕೂಡ ಈ ಭಗವಂತ ಉತ್ತಮನಾಗಿ ಎಲ್ಲವನ್ನೂ ಕೂಡ ಮೀರಿ ಇದ್ದಾನೆ ಎಂಬುದನ್ನು ಇಲ್ಲಿ ಹೇಳಿದರು. ತದನಂತರದಲ್ಲಿ ಮುಂದಿನ ಮಂತ್ರ ಯಾಕೆ ಎಲ್ಲ ಜೀವರಾಶಿಗಳು ಮಾಡತಕ್ಕಂತಹ ಕರ್ಮಗಳನ್ನು ಯಾರು ಪ್ರೇರಣೆ ಮಾಡೋದು, ಅದಕ್ಕೆ ಪ್ರೇರಕ ಯಾರು ಅಂತ ಕೇಳಿದ್ರೆ ವಾಯುದೇವರು. ಆ ವಾಯುದೇವರು ಪ್ರೇರಕರು. ಆ ವಾಯುದೇವರ ಮೂಲಕವಾಗಿ ಎಲ್ಲ ಜೀವರಾಶಿಗಳು ಕೂಡ ಆ ಕರ್ಮವನ್ನು ಭಗವಂತನಿಗೆ ಅರ್ಪಿಸ್ತಾರೆ. ಆ ಪಾಪಕರ್ಮವಾಗಲಿ ಅಥವಾ ಪುಣ್ಯಕರ್ಮ ಅಂತಾಗಲಿ ಎಲ್ಲ ಕರ್ಮಗಳು ಕೂಡ ಅದನ್ನು ಆಯಾಯ ಜೀವರುಗಳ ಯೋಗ್ಯತಾನುಸಾರವಾಗಿ ಆ ಕರ್ಮವನ್ನು ಮಾಡ್ತಾರೆ. ಆದರೆ ಪುಣ್ಯದ ವ್ಯವಸ್ಥೆಯನ್ನು ಆ ಜೀವರಾಶಿಗಳು ಅನುಭವಿಸ್ತಾರೆ, ಪಾಪವನ್ನು ಆ ಜೀವರಾಶಿಗಳು ಅನುಭವಿಸ್ತಾರೆ. ಇದರಿಂದ ಭಗವಂತನಿಗೆ ಮಾತ್ರ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೇಪಗಳಾಗಲಿ ಅಥವಾ ಅದರಿಂದ ಉಂಟಾಗತಕ್ಕಂತಹ ಒಂದು ಸಂಬಂಧ ಅದು ಭಗವಂತನಿಗೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಮುಂದಿನ ಮಂತ್ರದಲ್ಲಿ ತಿಳಿಸಿಕೊಡ್ತಾರೆ. ತದೇಜತಿ ತನ್ನೇಜತಿ ತದ್ಧೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ಅದು ಸರ್ವಸ್ಯ ಬಾಹ್ಯತಃ. ತದೇಜತಿ ಹಿಂದಿನ ಮಂತ್ರದ ಅರ್ಥವನ್ನು ತಿಳಿಸಿಕೊಡುವಂತಹದ್ರಲ್ಲಿ ಅನೇಜದೇಕಂ ಮನಸೋಜವೀಯೋ ಅಂತ ಹೇಳಿಕೊಂಡು ಏನು ಅರ್ಥವನ್ನು ತಿಳಿಸಿಕೊಟ್ಟಿತ್ತು. ಈಗ ಈ ಮುಂದಿನ ಮಂತ್ರದಲ್ಲಿ ತದೇಜತಿ ಆ ಪರಮಾತ್ಮ ಏನಿದ್ದಾನೆ ಏಜತಿ ಎಲ್ಲ ಜೀವರಾಶಿಗಳನ್ನು ಕೂಡ ಭಯಪಡಿಸ್ತಾನೆ. ಅಂದರೆ ಇಡೀ ಜಗತ್ತು ಯಾರನ್ನ ಕಂಡ್ರೆ ಭಯಪಡ್ತದೆ ಅಂತ ಕೇಳಿದ್ರೆ ಭಗವಂತನನ್ನು ಕಂಡು. ಯಾಕೆ? ಇಡೀ ಜಗತ್ತನ್ನು ನಿಯಮನೆ ಮಾಡಿ ಆ ಜಗತ್ತಿನ ಎಲ್ಲವನ್ನೂ ಕೂಡ ಆಗು ಹೋಗುಗಳನ್ನು ಮಾಡುವವನು ಅದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಆದ್ದರಿಂದ ತದೇಜತಿ ಇಡೀ ಜಗತ್ತು ಭಯಪಡತಕ್ಕಂತಹದ್ದು ಭಗವಂತನಿಂದ. ತನ್ನೇ ಜತಿ ಆದರೆ ಭಗವಂತ ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ. ಭಗವಂತ ಹೆದರ್ತಾನ ಅಂತ ಕೇಳಿದ್ರೆ ತನ್ನೇ ಜತಿ. ಆದರೆ ಭಗವಂತ ಯಾವ ಕಾರಣಕ್ಕೂ ಕೂಡ ಅವನು ಭಯವನ್ನು ಪಡೋದೇ ಇಲ್ಲ. ಯಾಕೆ ಪಡೋದಿಲ್ಲ? ಭಗವಂತನಿಗೆ ಭಯದ ಸಂಪರ್ಕವೇ ಇಲ್ಲ.
ತಾನು ಕಿಂಚಿತ್ತೂ ಕೂಡ ಭಯದ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಮಾತ್ರ ಯಾವ ಭಯವೂ ಇಲ್ಲ. ತನ್ನೇ ಜತೆ ತದ್ದೂರೇ, ಪರಮಾತ್ಮ ದೂರದಲ್ಲಿಯೂ ಇದ್ದಾನೆ. ತದ್ವಂತಿಕೆ, ಅದೇ ರೀತಿಯಾಗಿ ದೂರ ಅಂತ ಹೇಳಿದರೆ ದೂರವೂ ಹೌದು, ಸಮೀಪ ಅಂತ ಹೇಳಿದರೆ ಸಮೀಪನೂ ಹೌದು. ತದಂತರಸ್ಯ ಸರ್ವಸ್ಯ, ಇಡೀ ಜಗತ್ತಿನ ಅಂತರ್ಯಾಮಿಯಾಗಿ ಜಗತ್ತಿನ ಹೊರಗೆ ಒಳಗೆ, ಯಾಕೆ ಪ್ರಪಂಚವನ್ನು ಒಳಗಿನಿಂದಲೂ ಕೂಡ ಧಾರಣೆ ಮಾಡಿದ್ದಾನೆ, ಹೊರಗಿನಿಂದಲೂ ಕೂಡ ಧಾರಣೆ ಮಾಡಿದ್ದಾನೆ. ಎಲ್ಲ ರೀತಿಯಿಂದಲೂ ಕೂಡ ಧಾರಣೆ ಮಾಡಿ ಈ ಜಗತ್ತನ್ನು ಮುನ್ನಡೆಸಿಕೊಂಡು ಹೋಗತಕ್ಕಂತಹ ಒಂದು ಸಾಮರ್ಥ್ಯ ಇರುವುದು ಅದು ಭಗವಂತನಿಗೆ ಎಂಬುದಾಗಿ ಈ ಮಂತ್ರ ನಮಗೆ ತಿಳಿಸಿಕೊಡುತ್ತದೆ. ತದೇಜತಿ ತದೇವ ಏಜತ್ಯದ ಅನ್ಯತ್ ಸ್ವಯಂ ನೇಜತಿ. ಭಗವಂತ ತದೇಜತಿ ತದೇವ ಯತಿ, ಅವನಿಂದಾಗಿ ಇಡೀ ಜಗತ್ತಿನಲ್ಲಿರತಕ್ಕಂತಹ ಚರಾಚರ ವಸ್ತುಗಳು, ಚರಾಚರ ಎಲ್ಲವುಗಳು ಕೂಡ ಅದು ಭಯವನ್ನು ಪಡ್ತವೆ. ಆದರೆ ಅವನು ಭಯವನ್ನು ಪಡ್ತಾನ ಅಂತ ಕೇಳಿದ್ರೆ ತಥೋ ಬಿಭೇತಿ ಸರ್ವೋಪಿ ನ ಬಿಭೇತಿ ಹರಿ ಸ್ವಯಂ. ತಥೋ ಬಿಭೇತಿ, ಭಗವಂತನಿಂದ ಮಾತ್ರ ಇಡೀ ಜಗತ್ತಿನಲ್ಲಿರತಕ್ಕಂತಹ ಜೀವರಾಶಿಗಳು ಭಯವನ್ನು ಪಡುವಂತಹದ್ದು. ಆದರೆ ನ ಬಿಭೇತಿ ಹರಿ ಸ್ವಯಂ, ಭಗವಂತ ಮಾತ್ರ ಯಾವ ಕಾಲಕ್ಕೂ ಕೂಡ ಅವನು ಭಯವನ್ನು ಪಡೋದಿಲ್ಲ. ಯಾಕೆ ಭಯವನ್ನು ಪಡೋದಿಲ್ಲ ಅಂತ ಕೇಳಿದ್ರೆ, ಇಡೀ ಜಗತ್ತು ಯಾರ ಅಧೀನದಲ್ಲಿದೆ ಅಂತ ಕೇಳಿದ್ರೆ ಅದು ಅವನ ಅಧೀನವಾಗಿ, ಅದಕ್ಕೋಸ್ಕರವಾಗಿ ತಥೋ ಬಿಭೇತಿ ಸರ್ವೋಪಿ ನ ಬಿಭೇತಿ ಹರಿ ಸ್ವಯಂ, ಅವನು ಮಾತ್ರ ಯಾವ ಕಾಲಕ್ಕೂ ಕೂಡ ಅವನು ಭಯವನ್ನು ಪಡೋದಿಲ್ಲ. ಸರ್ವಗತ್ವ ಸುದೂರೇ ಬಾಹ್ಯೇ ಅಂತಶ್ಚ ಸಮೀಪಗಃ, ಭಗವಂತ ಸರ್ವಗತ್ವಾತ ಸದೂರಃ, ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅವನಿದ್ದಾನೆ, ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದಾಗಿ ದೂರನೂ ಹೌದು, ಸಮೀಪನೂ ಆಗಿದ್ದಾನೆ. ಯಾಕೆ? ಬಾಹ್ಯೇ ಅಂತಶ್ಚ ಸಮೀಪಗಃ, ಜಗತ್ತಿನ ಒಳಗೆ ಹೊರಗೆ ಜಗತ್ತನ್ನು ನಿಯಮನೆ ಮಾಡಿಕೊಂಡು ಅದರಲ್ಲಿ ಧಾರಕನಾಗಿ ಜಗತ್ತನ್ನು ಧಾರಣೆ ಮಾಡಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಅದಕ್ಕೋಸ್ಕರವಾಗಿ ಬಾಹ್ಯೇ ಅಂತಶ್ಚ ಸಮೀಪಗಃ, ಆ ಭಗವಂತನೇ ಎಲ್ಲ ಚರಾಚರ ವಸ್ತುಗಳಲ್ಲಿ ತಾನಿದ್ದುಕೊಂಡು ಆ ಜಗತ್ತನ್ನು ಮುನ್ನಡೆಸ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹೀಗೆ ಸರ್ವಗತ್ತಾತ್ ಸದೂರೇ ಬಾಹ್ಯೇ ಅಂತಶ್ಚ ಸಮೀಪಗಃ, ಜಗತ್ತಿನ ಅಂತರ್ಗತನಾಗಿ ಒಳಗೆ ಹೊರಗೆ ಎಲ್ಲ ರೀತಿಯಿಂದಲೂ ಕೂಡ ಅವನು ಇದ್ದಾನೆ. ಆದ್ದರಿಂದಾಗಿ ಅವನು ಅಂತರ್ಯಾಮಿಯೂ ಹೌದು, ಹೊರಗಿನ ಪ್ರಪಂಚದಲ್ಲಿಯೂ ಕೂಡಿರತಕ್ಕಂಥವನು ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿಕೊಡುತ್ತದೆ. ಆದ್ದರಿಂದ ಏನಾಯ್ತು ಈಗ? ಈ ಅರ್ಥವನ್ನು ತಿಳಿಸಿಕೊಟ್ಟಿರತಕ್ಕಂತಹ ಮಂತ್ರ ಯಾವುದು ಅಂತ ಕೇಳಿದ್ರೆ ತದಂತರಸ್ಯ ಸರ್ವಸ್ಯ ತದಸರ್ವಸ್ಯ ಬಾಹ್ಯತಃ ಎಂಬಂತಹ ಮಂತ್ರ ಏನಿದೆ, ಜಗತ್ತಿನ ಅಂತರ್ಯಾಮಿ, ಜಗತ್ತಿನ ಹೊರಗೆ ಒಳಗೆ ಇತ್ಯಾದಿ ಎಲ್ಲ ಚರಾಚರ ವಸ್ತುಗಳನ್ನು ಪ್ರವೇಶ ಮಾಡಿ ತಾನು ಅದನ್ನು ಧಾರಣೆ ಮಾಡಿಕೊಂಡು ಉಳಿದದ್ದನ್ನು ಕೂಡ ಧಾರಣೆ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ಆ ಭಗವಂತನಿಗೆ ಈ ರೀತಿಯಾಗಿ ಅರ್ಥವನ್ನು ಹೇಳಬಹುದು. ಅಂದರೆ ಭಗವಂತನಿಗೇನೆ ಇಷ್ಟೆಲ್ಲ ಸಾಮರ್ಥ್ಯಗಳು ಇರುವಂತಹದ್ದು ಎಂಬುದಾಗಿ ಉಪನಿಷತ್ತಿನ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಾಗಲಿದೆ. ತದನಂತರದಲ್ಲಿ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ ತಥೋ ನ ವಿಜುಗುಪ್ಸತಿ. ಎಷ್ಟು ಸರ್ವಾಣಿ ಭೂತಾನಿ ಎಲ್ಲ ಭೂತಗಳಲ್ಲಿ ಇಲ್ಲಿ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ, ಚೇತನಾತ್ಮಕವಾಗಿರತಕ್ಕಂತಹ ಪದಾರ್ಥಗಳು. ಯಾಕೆ ಇಡೀ ಜಗತ್ತು ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ ಚೇತನ ಪದಾರ್ಥಗಳು ಅಚೇತನ ಪದಾರ್ಥಗಳು ಇದು ಎರಡೂ ಕೂಡ ಸೇರಿಕೊಂಡು
ಜಗತ್ತಿರುವಂತಹದ್ದು. ಜಗತ್ತಿನಲ್ಲಿ ಚಿತ್ ಪದಾರ್ಥಗಳು ಇದೆ, ಅಚಿತ್ ಪದಾರ್ಥಗಳು ಇದೆ, ಎಲ್ಲ ಪದಾರ್ಥಗಳು ಕೂಡ ಜಗತ್ತಿನಲ್ಲಿದೆ. ಆದರೆ ಈ ಎಲ್ಲ ಅಚಿತ್ ಚಿತ್ ಪದಾರ್ಥಗಳೆಲ್ಲವೂ ಕೂಡ ಯಾರನ್ನ ಆಶ್ರಯಿಸಿಕೊಂಡುಂಟು, ಯಾರಲ್ಲಿ ಇದು ಆಧಾರವಾಗಿ ಉಂಟು ಅಂತ ಕೇಳಿದರೆ ಉಪನಿಷತ್ತು ಹೇಳ್ತದೆ ಆತ್ಮನ್ನೇವ, ಆತ್ಮನಿ. ಯಾರು ಇದಕ್ಕೆ ಮುಖ್ಯನಾಗಿ ಆಶ್ರಯ ಯಾರು ಅಂತ ಕೇಳಿದ್ರೆ ಆತ್ಮ. ಆತ್ಮ ಅಂತ ಹೇಳಿದರೆ ಯಾರು? ಅದಕ್ಕೆ ಉಪನಿಷತ್ತು ಕೊಡತಕ್ಕಂತಹದ್ದು ಆತ್ಮೇತಿ ಪರಮಾತ್ಮೇತಿ ಭಗವಾನ್ ಶಬ್ದತೆ. ಆತ್ಮ ಶಬ್ದಕ್ಕೂ ಪರಮಾತ್ಮ ಶಬ್ದಕ್ಕೂ ಎರಡಕ್ಕೂ ಕೂಡ ಅದು ಭಗವಂತ ಅಂತ ಅರ್ಥ. ಆತ್ಮ ಅಂತ ಶಬ್ದಕ್ಕೆ ಅರ್ಥ ಏನು? ಸ್ವಾಮಿ ಅಂತ ಅರ್ಥ. ಈ ಸ್ವಾಮಿ ಆಗಿರ್ತಕ್ಕಂಥವನು, ಇಡೀ ಜಗತ್ತಿನ ಸ್ವಾಮಿ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಆ ಭಗವಂತನನ್ನೇ ಆಶ್ರಯಿಸಿಕೊಂಡುಂಟು ಅಂತ ಆಯಿತು. ಇನ್ನು ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ. ಇಡೀ ಜಗತ್ತಿನಲ್ಲಿಯೂ ಕೂಡ ಕೇವಲ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರುವುದು ಮಾತ್ರ ಅಲ್ಲ, ಮತ್ತೆ ಸರ್ವಭೂತೇಷು ಚ ಆತ್ಮಾನಂ, ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಪರಮಾತ್ಮನೇ ನಿಯಾಮಕ. ಈ ರೀತಿಯಾಗಿ ತಿಳ್ಕೊಳ್ಳುವಂತಹದ್ದು ಹೇಗೆ ತಿಳ್ಕೊಳ್ಳುವುದು? ನಿಸ್ಸಂಶಯವಾಗಿ, ಕಿಂಚಿತ್ತೂ ಕೂಡ ಸಂಶಯ ಬರಬಾರದು. ತಿಳಿದುಕೊಳ್ಳುವಂತಹ ವಿಚಾರದಲ್ಲಿ ಯಾವ ರೀತಿಯಾಗಿಯೂ ಕೂಡ ಅದರಲ್ಲಿ ಅವನಿಗೆ ಸಂದೇಹ ಇರಬಾರದು. ಯಾಕೆ? ಭಗವಂತ ಈ ಜಗತ್ತನ್ನು ಅಥವಾ ಈ ಚೇತನಾತ್ಮಕವಾಗಿರತಕ್ಕಂತಹ ಜಗತ್ತನ್ನು ನೋಡಿಕೊಳ್ತಾನೋ ಅಥವಾ ಇನ್ನೂ ಇತರ ಜೀವರಾಶಿಗಳು ಯಾರಾದರೂ ಕೂಡ ಇದನ್ನು ನೋಡ್ತಾರೋ, ಈ ರೀತಿಯಾಗಿರತಕ್ಕಂತಹ ಸಂದೇಹ ಒಂದು ವೇಳೆ ಬಂತು ಅಂತಾದರೆ ಆವಾಗ ಆ ಸಂದೇಹ ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರವಾಗಿ ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಉಪನಿಷತ್ತು ಹೇಳ್ತದೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತಿ. ಇಡೀ ಜಗತ್ತು ಯಾರ ಅಧೀನವಾಗಿ ಉಂಟು? ಇಡೀ ಜಗತ್ತು ಅದು ಭಗವಂತನ ಅಧೀನ. ಆ ಭಗವಂತನ ಅಧೀನವಾಗಿರುವಿಕೆಯನ್ನು ಯಾರು ತಿಳ್ಕೊಳ್ಳುತ್ತಾರೆ? ಇನ್ನು ಅಷ್ಟು ಮಾತ್ರವಲ್ಲದೆ ಸರ್ವಭೂತೇಷು ಚ ಆತ್ಮಾನಂ, ಎಲ್ಲ ಪದಾರ್ಥಗಳಿಗೂ ಕೂಡ ಅವನೇ ನಿಯಾಮಕ ತಿಳ್ಕೊಂಡು ಈ ರೀತಿಯಾಗಿ ಸಂದೇಹ ಇಲ್ಲದೆ ತಿಳ್ಕೊಳ್ಳುವುದು, ಕಿಂಚಿತ್ತೂ ಕೂಡ ಅದರಲ್ಲಿ ಸಂದೇಹ ಇರಬಾರ್ದು, ಸಂಶಯ ಇರಬಾರ್ದು. ಈ ರೀತಿಯಾಗಿ ತಿಳ್ಕೊಂಡಿರತಕ್ಕಂತಹ ವ್ಯಕ್ತಿಗೆ, ಆ ಜೀವರಾಶಿಗೆ ಏನಾಗಿದೆ ಅಂತ ಕೇಳಿದರೆ ಅವನು ಪರಮಾತ್ಮನ ಸ್ವರೂಪವನ್ನು, ಪರಮಾತ್ಮನನ್ನು ತಿಳ್ಕೊಂಡವನಾದ್ದರಿಂದಾಗಿ ಅವನನ್ನು ಜ್ಞಾನಿ ಅಂತ ಹೇಳ್ತಾರೆ. ಯಾಕೆ? ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾನೆ. ಭಗವಂತನ ಬಗ್ಗೆ ತಿಳ್ಕೊಂಡದ್ರಿಂದಾಗಿ ತಾನು ಯಾವುದನ್ನು ತಿಳ್ಕೊಳ್ಳಬೇಕಿತ್ತು, ತನ್ನ ಮುಖ್ಯವಾಗಿರತಕ್ಕಂತಹ ಗುರಿ ಯಾವುದು, ಅದನ್ನು ಅವನು ಅಂತಹ ಜೀವರಾಶಿ ತಿಳ್ಕೊಂಡದ್ರಿಂದಾಗಿ ಅವನಿಗೆ ಯಾವ ಕಾಲಕ್ಕೂ ಕೂಡ ಭಯ ಎಂಬುದಿರೋದಿಲ್ಲ. ತಾನು ಭಯವನ್ನು ಪಟ್ಟುಕೊಂಡು ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಕಂಪನ, ತನ್ನನ್ನು ತಾನು ಜಗತ್ತಿಗೆ ಪ್ರದರ್ಶನ ಮಾಡುವಂತಹದ್ರಲ್ಲಿ ತಾನು ಭಯವನ್ನು ಪಡುವಂತಹದ್ದು ಅಥವಾ ಮುಜುಗರವನ್ನು ಪಟ್ಟುಕೊಳ್ಳುವಂತಹದ್ದು ಇದ್ಯಾವುದೂ ಇರುವುದಿಲ್ಲ. ಯಾಕೆ? ಅವನಿಗೆ, ಅಂತಹ ಜೀವರಾಶಿಗೆ ಭಗವಂತನ ಪ್ರಜ್ಞೆ, ಭಗವಂತನ ಸರ್ವಶಕ್ತಿತ್ವ, ಸರ್ವಕರ್ತೃತ್ವ ಇವೆಲ್ಲವೂ ಕೂಡ ಅವನಿಗೆ ಅದರ ಬಗ್ಗೆ ಚೆನ್ನಾಗಿ ಅರಿವಿದೆ. ಆ ಎಲ್ಲದರ ಬಗ್ಗೆ ಅರಿವಿರುವುದರಿಂದಾಗಿ ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹದ್ದು ಅಥವಾ ತನ್ನನ್ನು ಮುಚ್ಚಿಟ್ಟುಕೊಳ್ಳುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಪ್ರಯತ್ನಕ್ಕೆ ಆ ಜೀವರಾಶಿಯು ಹೋಗೋದಿಲ್ಲ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡುತ್ತದೆ. ಯಾಕೆ? ಸರ್ವಗಂ ಪರಮಾತ್ಮಾನ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ ಸಭಯಾಭಾವಾತ್ ನಾತ್ಯಾತ್ಮ ಆತ್ಮಾನಂ ಭೋಕ್ತುಮಿಚ್ಛತಿ. ಆ ಭಗವಂತನನ್ನು ತಿಳ್ಕೊಳ್ಳುವಂತಹದ್ದು, ಆ ಸರ್ವಗಂ ಪರಮಾತ್ಮಾನಂ, ಇಡೀ ಜಗತ್ತು ಕೂಡ ಸರ್ವಗ, ಇಡೀ ಜಗತ್ತಿನಲ್ಲಿ ಯಾರಿದ್ದಾನೆ? ಸರ್ವದಲ್ಲಿಯೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಎಂದು ತಿಳ್ಕೊಳ್ಳುವಂತಹದ್ದು. ಇನ್ನು ಸರ್ವಂಚ ಪರಮಾತ್ಮನೇ, ಈ ಜಗತ್ತು ಯಾರಲ್ಲಿದೆ?
ಅದನ್ನು ಈ ಜಗತ್ತಿಗೆ ಆಶ್ರಯ ಯಾರು ಅಂತ ಕೇಳಿದ್ರೆ ಅದು ಕೂಡ ಭಗವಂತನನ್ನು ತಿಳ್ಕೊಳ್ಳುವಂಥದ್ದು. ಹೀಗೆ ಈ ಎರಡನ್ನೂ ಕೂಡ ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ, ಈ ಎರಡರ ಜ್ಞಾನ ಯಾರಿಗೆ ಇದೆಯೋ ಯಪ್ಪಶ್ಯೇತ್, ಈ ರೀತಿಯಾಗಿ ಯಾರು ತಿಳ್ಕೊಳ್ತಾನೋ ಸ ಭಯಾಭಾವಾತ್, ಅವನಿಗೆ ಯಾವ ಕಾಲಕ್ಕೂ ಕೂಡ ಭಯ ಎಂಬುದು ಇರೋದಿಲ್ಲ. ಯಾಕೆ ಭಯ ಇಲ್ಲ? ತಾನು ಒಳ್ಳೆಯ ಜ್ಞಾನ, ತನಗೆ ಒಳ್ಳೆಯ ಜ್ಞಾನ ಇದೆ. ಯಾಕೆ? ಭಗವಂತ ನನ್ನಲ್ಲಿ ಇದ್ದಾನೆ ಅಂತ ಒಂದು ಜ್ಞಾನ. ಇನ್ನು ಇಡೀ ಜಗತ್ತನ್ನು ನಿಯಮನೆ ಮಾಡತಕ್ಕಂಥವನು, ಇಡೀ ಜಗತ್ತಿನ ಆಗು ಹೋಗುಗಳನ್ನು ಮಾಡುವವನು ಯಾರು ಅಂತ ಕೇಳಿದ್ರೆ ಅದು ಕೂಡ ಅವನಿಗೆ ಜ್ಞಾನ ಇದೆ. ಇದೆರಡೂ ಕೂಡ ಜ್ಞಾನ ಇರುವುದರಿಂದಾಗಿ ಸರ್ವಂಚ ಪರಮಾತ್ಮನಿ ಸರ್ವಗಂ ಪರಮಾತ್ಮಾನಂ ಯಃ ಪಶ್ಯೇತ್, ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೆ ಸ ಭಯಾಭಾವಾತ್, ಅವನಿಗೆ ಯಾವ ಕಾಲಕ್ಕೂ ಕೂಡ ಭಯ ಇಲ್ಲ. ಭಯ ನಮಗೆ ಯಾವಾಗಿರುವಂತಹದ್ದು? ನಾನೇ ಎಲ್ಲವನ್ನ, ನನ್ನ ಅಧೀನವಾಗಿರತಕ್ಕಂಥದ್ದು ಜಗತ್ತು, ನಾನೇ ಎಲ್ಲ ಕರ್ತೃ ಆಗಿದ್ದೇನೆ, ಇಡೀ ಜಗತ್ತಿಗೆ ನನ್ನ ಹತೋಟಿಯಲ್ಲಿ ಉಂಟು, ನನ್ನ ಹಿಡಿತದಲ್ಲಿದೆ ಅಂತ ಯಾರು ತಿಳ್ಕೊಳ್ತಾರೆ ಅವನಿಗೆ ಭಯ ಇದೆ. ಯಾಕೆ? ಒಂದು ರೀತಿಯಾಗಿರತಕ್ಕಂತಹ ವಿಪರೀತ ಜ್ಞಾನ, ಒಂದಾ ಅನ್ಯಥಾ ಜ್ಞಾನ, ಒಂದಾ ವಿಪರೀತ ಜ್ಞಾನ, ಈ ಎರಡೂ ಕೂಡ ಏನೋ ಭಯಕ್ಕೆ ಕಾರಣವಾಗ್ತದೆ. ವಿಪರೀತ ಜ್ಞಾನವೂ ಕೂಡ ಭಯಕ್ಕೆ ಕಾರಣ. ಇನ್ನು ಅನ್ಯಥಾ ಜ್ಞಾನ, ಯಾವುದನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳಬೇಕು ಆ ರೀತಿಯಾಗಿ ತಿಳ್ಕೊಳ್ಳದೆ ಅದನ್ನು ಬೇರೆ ರೀತಿಯಾಗಿ ತಿಳ್ಕೊಳ್ಳುವಂತಹದ್ದು ಕೂಡ ಅದು ಕೂಡ ಭಯಕ್ಕೆ ಕಾರಣವಾಗ್ತದೆ. ಹೀಗೆ ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ, ಇದನ್ನು ಯಾರು ಒಳ್ಳೆಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೆ ಅವನಿಗೆ ಭಯಾಭಾವಾತ್, ಯಾವ ಕಾಲಕ್ಕೂ ಕೂಡ ಭಯ ಇಲ್ಲ. ಭಯ ಇಲ್ಲದೆ ಇರುವುದರಿಂದಾಗಿ ನಾತ್ಮಾನಂ ಗೋಪ್ತುಮಿಚ್ಛತಿ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಅವನಿಗೆ ಭಯ ಇರುವುದಿಲ್ಲ. ಇದು ನಾನೇ ದೇವರು, ನನ್ನಲ್ಲಿರತಕ್ಕಂತಹ ಕರ್ತೃತ್ವ ಶಕ್ತಿ, ನಾನೇ ಮಾಡಿರತಕ್ಕಂತಹದ್ದು, ದೇವರಿಗೂ ನನಗೂ ಯಾವುದೇ ರೀತಿಯಾಗಿರತಕ್ಕಂತಹ ಭೇದ ಇಲ್ಲ, ಅಭೇದ, ಈ ರೀತಿಯಾಗಿರತಕ್ಕಂತಹ ಚಿಂತನೆ ಒಂದು ವೇಳೆ ಬಂತು ಅಂತಾದರೆ ಆವಾಗ ಇದು ನಮಗೆ ಭಯಕ್ಕೆ ಕಾರಣ. ಯಾಕೆ? ಅವನನ್ನು ಉಪನಿಷತ್ತು ಕರೆದಿರತಕ್ಕಂತಹ ಮಾತು ಎಲ್ಲಿ ಯಾವುದು ಅಂತ ಕೇಳಿದ್ರೆ ಅವನನ್ನು ಆತ್ಮಹನಃ ಅಂತ ಒಂದು ಶಬ್ದದಿಂದ ಕರೆದಿದ್ದಾರೆ. ಯಾಕೆ ಆತ್ಮಹನಃ? ಆತ್ಮನನ್ನು ಯಾರು ಕೊಲ್ತಾನೆ ಅವನೇ ಆತ್ಮಹನ. ಆತ್ಮನನ್ನು ಕೊಲ್ಲುವಂತಹದ್ದು ಹೇಗೆ? ಆತ್ಮನನ್ನು ಕೊಲ್ಲುವಂತಹ ಬಗೆ ಅದು ಆತ್ಮನಿಲ್ಲ ಅಂತ ಹೇಳುವಂತಹದ್ದು, ನಾನೇ ಪರಮಾತ್ಮ ಅಂತ ಹೇಳುವಂತಹದ್ದು, ಅಥವಾ ಪರಮಾತ್ಮನಿಗೂ ನನಗೂ ಯಾವುದೇ ರೀತಿಯಾಗಿರತಕ್ಕಂತಹ ಭೇದ ಇಲ್ಲ ಅಂತ ಹೇಳುವಂತಹದ್ದು, ಈ ರೀತಿಯಾಗಿರತಕ್ಕಂತಹ ಅನ್ಯಥಾ ಜ್ಞಾನಗಳು ಇದೇ ಆತ್ಮ ಏನೋ ಆತ್ಮಹತ್ಯೆಗೆ ಸಮಾನ. ಭಗವಂತನನ್ನು, ಇಡೀ ಜಗತ್ತಿನ ಕರ್ತೃವಾಗಿರ್ತಕ್ಕಂತಹ ಭಗವಂತನನ್ನು ಕರ್ತೃತ್ವ ಒಪ್ಪಿಕೊಳ್ಳದೆ ತಾನೇ ಕರ್ತೃ ಅಂತ ತಿಳ್ಕೊಂಡು ಸ್ವತಂತ್ರನಾಗಿರ್ತಕ್ಕಂಥವನು ತಾನು ತಿಳ್ಕೊಂಡು ನನಗೆ ದುಃಖಾದಿಗಳೇ ಇಲ್ಲ, ಸ್ವತಂತ್ರ್ಯಾದಿಗಳೇ ಇದೆ ಅಂತ ಎಂಬಂತಹ ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ಇದೆರಡೂ ಕೂಡ ತುಂಬ ಅನರ್ಥಕರವಾಗಿರತಕ್ಕಂತಹದ್ದು. ಇದನ್ನು ಯಾರು, ಈ ಎರಡು ಯಾರಿಗಿದೆಯೋ ಅವನನ್ನೇ ಆತ್ಮಹನ ಅಂತ ಕರೆದಿರುವುದು ಉಪನಿಷತ್ತು. ಹೀಗೆ ತಿಳ್ಕೊಳ್ಳದೆ ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಳ್ಳುವುದು ಹೇಗೆ? ಇಡೀ ಜಗತ್ತು ಅವನ ಅಧೀನವಾಗಿದೆ, ಅವನ ಅಧೀನವಾಗಿ ನಾವೆಲ್ಲರೂ ಕೂಡ ಕರ್ತೃಗಳಾಗಿದ್ದೇವೆ ಹೊರತು ನಮ್ಮಲ್ಲಿರತಕ್ಕಂತಹ ಕರ್ತೃತ್ವ ಶಕ್ತಿ ಅದು ಯಾವುದೂ ಇಲ್ಲ, ಕರ್ತೃತ್ವ ಶಕ್ತಿ ನಮಗೆ ಕಿಂಚಿತ್ತೂ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಯಥಾರ್ಥ ಜ್ಞಾನವುಳ್ಳಂತಹ ಜೀವರಾಶಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅವನಿಗೆ ಭಯಾಭಾವಾತ್, ಅವನಿಗೆ ಭಯ ಇಲ್ಲ. ಭಯ ಇಲ್ಲದಿರುವುದರಿಂದಾಗಿ ನಾತ್ಮಾನಂ ಗೋಪ್ತುಮಿಚ್ಛತಿ, ತಾನು ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಭಯ ಇಲ್ಲದಿರುವುದರಿಂದಾಗಿ ತನ್ನನ್ನು ರಕ್ಷಣೆ ಮಾಡುವಂತಹ ವಿಷಯದಲ್ಲಿ ಅವನು ಪ್ರಯತ್ನವನ್ನು ಪಡೋದಿಲ್ಲ ಎಂಬುದಾಗಿ ನಮಗೆ ಉಪನಿಷತ್ತು ಹೀಗೆ ತಿಳಿಸಿಕೊಡುತ್ತೆ. ತದನಂತರದಲ್ಲಿ ಮುಂದಿನ ಮಂತ್ರ ಹೇಳುವಂತಹದ್ದು ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾ ಭೂದ್ವಿಜಾನತಃ ತತ್ರ ಕೋ ಮೋಹ ಕಶೋಕಃ ಏಕತ್ವಮನುಪಶ್ಯತಃ. ಮುಂದೆ ಮಂತ್ರ ಉಪನಿಷತ್ತು ಹೇಳುವಂತಹದ್ದು ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತು ವಿಜಾನತಃ
ಈ ಯಾವ ಪರಮಾತ್ಮನಲ್ಲಿ ಎಲ್ಲ ಪದಾರ್ಥಗಳು, ಯಾಕೆ ಹಿಂದೆ ಹೇಳಿದರು ಜಗತ್ತಿಗೆ ಆಶ್ರಯ ಯಾರು, ಪದಾರ್ಥಗಳಿಗೆ ಮುಖ್ಯನಾಗಿರತಕ್ಕಂಥ ಆಶ್ರಯ ಯಾರು ಅಂತ ಕೇಳಿದಾಗ ಉಪನಿಷತ್ತು ಹೇಳಿದ್ದು ಯಾರನ್ನ? ಉಪನಿಷತ್ತು ಕೊಟ್ಟಿರತಕ್ಕಂತಹದ್ದು ಆತ್ಮೈವ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತು. ಆತ್ಮೈವ ಅಭೂತು ಅಂತ ಹೇಳಿದಾಗ ತಾನೇ ಬ್ರಹ್ಮನಾದೆ, ನಾನೇ ದೇವರಾದೆ? ಇಲ್ಲ, ನಾನೇ ದೇವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನೇ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ? ನನ್ನಲ್ಲಿರತಕ್ಕಂತಹ ದೋಷಗಳು ಅದು ಅವನಲ್ಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಲ್ಲಿರತಕ್ಕಂತಹ ದುಃಖಾದಿಗಳು ಅದು ಅವನಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಲ್ಲಿ ದುಃಖ ಉಂಟು, ಅವನಲ್ಲಿ ದುಃಖ ಇಲ್ಲ. ನನ್ನಲ್ಲಿ ಸುಖ ಎಂಬುದು ಕಿಂಚಿತ್ತಾಗಿದೆ, ಅವನಲ್ಲಿ ಸುಖ ಎಂಬುದು ಪೂರ್ಣವಾಗಿ ಅದು ಇದೆ. ಈ ಎಲ್ಲ ವಿರುದ್ಧ ಧರ್ಮಾದಗಳು ಇದೆರಡೂ ಕೂಡ ಏಕತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎರಡು ಧರ್ಮಗಳು ಇದೆಯಲ್ವಾ, ಇದು ಯಾರಲ್ಲಿ ಇದೆ? ಇದು ಯಾರನ್ನು ಆಶ್ರಯಿಸಿಕೊಂಡುಂಟು ಅಂತ ಕೇಳಿದರೆ ಆತ್ಮೈವ, ಅದು ಆತ್ಮನಲ್ಲಿ ಆಶ್ರಯಿಸಿಕೊಂಡುಂಟು. ಸರಿ, ಆತ್ಮೈವ ಭೂತ್ ವಿಚಾರತಃ ತತ್ರ ಕೋ ಮೋಹ ಕಶೋಕ. ಈಗ ಈ ರೀತಿಯಾಗಿ ನೀನು ಹೇಗೆ ತಿಳ್ಕೊಳ್ಬೇಕು ಅಂತ ಆಯ್ತಾಗಿದ್ರೆ, ನೀನು ಪರಮಾತ್ಮನಲ್ಲಿ ಆಶ್ರಯಿಸಿಕೊಂಡುಂಟು ಅಂತಾಯಿತು. ಮತ್ತು ಪರಮಾತ್ಮನೇ ಎಲ್ಲ ಪದಾರ್ಥಗಳಲ್ಲಿ ಅವನೇ ಅನಾದಿಯಾಗಿ ಎಲ್ಲ ಪದಾರ್ಥಗಳನ್ನು ಕೂಡ ನಿಯಮನೆ ಮಾಡಿಕೊಂಡಿದ್ದಾನೆ ಅಂತಾಯಿತು. ಸರಿ, ಇನ್ನು ಇದೆಲ್ಲವೂ ಕೂಡ ವಿಶೇಷ ಜ್ಞಾನ. ಈ ರೀತಿಯಾಗಿರ್ತಕ್ಕಂತಹ ವಿಶೇಷ ಜ್ಞಾನ ಯಾರಿಗೆ ಇದೆಯೋ ಅವನಿಗೆ ಎಲ್ಲದರಲ್ಲಿಯೂ ಕೂಡ ಪರಮಾತ್ಮ ಕಾಣ್ತಾ ಇದ್ದಾನೆ. ಎಲ್ಲದರಲ್ಲೂ ಪರಮಾತ್ಮ ಕಂಡ ಮೇಲೆ ಅಲ್ಲಿರತಕ್ಕಂತಹ ಪರಮಾತ್ಮನು ಒಬ್ಬನೇ, ಇಲ್ಲಿರತಕ್ಕಂತಹ ಆ ನೇಹನಾನಾಸ್ತಿ ಕಿಂಚನ. ತಾನು ಯಾವ ಪದಾರ್ಥವನ್ನು ನೋಡ್ತಾ ಇದ್ದಾನೋ ಅಲ್ಲಿರತಕ್ಕಂತಹ ಭಗವಂತನ ರೂಪಕ್ಕೂ ಇಲ್ಲಿರತಕ್ಕಂತಹ ತಾನು ನೋಡತಕ್ಕಂತಹ ಪದಾರ್ಥದ ರೂಪಕ್ಕೂ ಎರಡಕ್ಕೂ ಕೂಡ ಅಭೇದ. ಯಾಕೆ? ಭಗವಂತನ ಒಂದು ರೂಪಕ್ಕಾಗಲಿ ಇನ್ನೊಂದು ರೂಪಕ್ಕೆ ಭೇದ ಉಂಟು? ಇಲ್ಲ, ಭೇದ ಇಲ್ಲವೇ ಇಲ್ಲ. ಮತ್ತು ರಾಮರೂಪ, ಕೃಷ್ಣರೂಪ, ಮತ್ಸ್ಯರೂಪ, ಹಯಗ್ರೀವ ರೂಪ, ಧನ್ವಂತರಿ ರೂಪ, ಕಪಿಲ ರೂಪ, ಇದೆಲ್ಲವೂ ಕೂಡ ಯಾಕೆ? ಇದೆಲ್ಲವೂ ಕೂಡ ಭೇದ ಅಲ್ಲ, ಭೇದವನ್ನು ತೋರಿಸಿಕೊಡುವಂತೆ ಮಾಡತಕ್ಕಂತಹ ಒಂದು ವಿಶೇಷ ಅಂತ ಹೇಳ್ತಾರೆ. ಏನು ವಿಶೇಷ? ಭೇದ ಕಾರ್ಯಕಾರಿಯೇ ಸತಿ ವಿಶೇಷ, ಭೇದದ ಕೆಲಸವನ್ನು ಮಾಡಿಕೊಟ್ಟದ್ದು. ಅಲ್ಲಿ ನಿಜವಾಗಿ ಅಭೇದವೇ ಇರುವಂತಹದ್ದು. ಅಭೇದ ಇರುವಂತಹ ಸ್ಥಳದಲ್ಲಿ ಭೇದದ ಕೆಲಸ ಏನು? ಬೇರೆ ಬೇರೆ ಪ್ರತ್ಯೇಕವಾಗಿ ಕಾಣುವಂತೆ ಮಾಡುವಂತಹದ್ದು. ಆ ಭೇದ ಇರುವಂತಹ ಸ್ಥಳದಲ್ಲಿ ಅಭೇದವನ್ನು ತೋರಿಸುವಂತೆ ಮಾಡತಕ್ಕಂತಹ ಒಂದು ಪದಾರ್ಥ ವಿಶೇಷವೇ, ಅದನ್ನೇ ನಾವು ವಿಶೇಷ ಅಂತ ಕರಿತೇವೆ. ಈ ವಿಶೇಷದ ಮೂಲಕವಾಗಿ ನಾವು ದೇವರ ಎಲ್ಲ ರೂಪಗಳಿಗೆ, ಅವಯವಗಳಿಗೆ, ಗುಣಗಳಿಗೆ, ಕ್ರಿಯೆಗಳಿಗೆ ಎಲ್ಲದಕ್ಕೂ ಕೂಡ ನಾವು ಅಲ್ಲಿ ಅಭೇದವನ್ನು ಹೇಳ್ತೇವೆ. ಹೀಗೆ ಯಾರು ತಿಳ್ಕೊಳ್ತಾರೋ ಅಂತಹ ಜೀವರಾಶಿಗೆ ಏನಾಗ್ತದೆ? ತತ್ರಕೋ ಮೋಹ. ಆ ಪರಮಾತ್ಮನು ಒಬ್ಬನೇ ತಿಳ್ಕೊಂಡಿದ್ದಾನಲ್ವ, ಅವನಿಗೆ ಅಜ್ಞಾನ ಯಾಕೆ ಬೇಕು? ಅಜ್ಞಾನವು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಭಗವಂತ ಅಂತ ತಿಳ್ಕೊಂಡ ಮೇಲೆ ಅವನಿಗೆ ಅಜ್ಞಾನ ಎಂಬುದು ಇರುವುದೇ ಇಲ್ಲ. ಕಶೋಕ ಏಕತ್ವ ಮನುವಶ್ಯತಃ, ಅವನಿಗೆ ಅಜ್ಞಾನ ಇಲ್ಲ, ಮೋಹ ಇಲ್ಲ, ಈ ದುಃಖದ ಸಂಸಾರ ಇಲ್ಲ, ಇದ್ಯಾವುದೂ ಇಲ್ಲ. ಯಾವುದೂ ಇಲ್ಲವಾದ್ದರಿಂದಾಗಿ ಅವನಿಗೆ ಕಿಂಚಿತ್ತೂ ಕೂಡ ಭಯಾದಿಗಳು ಅಥವಾ ಯಾವುದಾದ್ರೂ ಒಂದು ತನ್ನನ್ನು ಮುಚ್ಚಿಕೊಳ್ಳುವಿಕೆ, ಈ ರೀತಿಯಾಗಿರತಕ್ಕಂತಹ ಒಂದು ಪ್ರಮೇಯವೇ ಅವನಿಗೆ ಉದ್ಭವಿಸುವುದಿಲ್ಲ ಎಂಬುದಾಗಿ ಉತ್ತರವನ್ನು ಉಪನಿಷತ್ತು ಕೊಡುತ್ತದೆ. ಈಗ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಅಂತ ಉಪನಿಷತ್ತು ಆರಂಭ ಆಗಿದೆ. ಈ ಮಂತ್ರ, ಆ ಮಂತ್ರದ ಅರ್ಥವನ್ನು ಹೇಳ್ತಕ್ಕಂತಹ ಒಂದು ಶಾಖೆ, ಅದಕ್ಕೆ ಸರಿಯಾಗಿರ್ತಕ್ಕಂತಹ ಅರ್ಥವನ್ನು ತಿಳಿಸತಕ್ಕಂತಹ ಮಂತ್ರ ಯಸ್ಮಿನ್ ಪರಮಾತ್ಮನಿ ಸರ್ವಭೂತಾನಿ ಸಪರಮಾತ್ಮೈವ ತತ್ರ. ಭಗವಂತನೇ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾನೆ ಅಂತ ಹೇಳಿದಕ್ಕೆ ಒಂದು ಪ್ರಮಾಣ ಆಯಿತು. ಇನ್ನು ಯಸ್ಮಿನ್ ಸರ್ವಾಣಿ ಭೂತಾನಿ ಸಾತ್ಮ ಸರ್ವಭೂತಗಃ ಏವಂ ಸರ್ವತ್ರ ಯೋ ವಿಷ್ಣುಂ ಪಶ್ಯೇತಸ್ಯ ವಿಚಾರತಃ ಏಕೋ ಮೋಹಕೋತ ಭಾಶೋಕಃ ಸವಿಷ್ಣುರ್ ಪರ್ಯಗಾದ್ಯತಃ. ಆ ಭಗವಂತ
ಏನಾಗಿದ್ದಾನೆ? ಯಸ್ಮಿನ್ ಸರ್ವಾಣಿ ಭೂತಾನಿ, ಇಡೀ ಜಗತ್ತಿನ ಭೂತಗಳಲ್ಲಿ ಅವನಿದ್ದಾನೆ. ಸ ಆತ್ಮ ಸರ್ವಭೂತಗಃ, ಇಡೀ ಜಗತ್ತಿನಲ್ಲಿರತಕ್ಕಂತಹ ಭೂತಗಳಿಗೆ ಭಗವಂತ ಆತ್ಮನಾಗಿದ್ದಾನೆ. ತದನಂತರದಲ್ಲಿ ಇನ್ನು ಎವಂ ಸರ್ವೋತ್ರವ್ಯೋ ವಿಷ್ಣು, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನನ್ನ ನೋಡಿದ್ರಿಂದಾಗಿ ಪಶ್ಯೇತಸ್ಯ ವಿಜಾನತಃ, ಈ ರೀತಿಯಾಗಿ ತಿಳ್ಕೊಳ್ಬೇಕು, ನೋಡಬೇಕು. ಇದೆರಡೂ ಕೂಡ ಮುಖ್ಯವಾಗಿರತಕ್ಕಂಥದ್ದು, ಅವಶ್ಯಕವಾಗಿರತಕ್ಕಂತಹದ್ದು. ತದನಂತರದಲ್ಲಿ ಕೋಮೋಹ ಕಶೋಕ, ಹೀಗೆ ಯಾರು ತಿಳ್ಕೊಂಡಿದ್ದಾನೆ ಅಂದರೆ ಭಗವಂತನನ್ನ ಸರಿಯಾಗಿ ಯಥಾರ್ಥವಾಗಿ ತಿಳಿದುಕೊಂಡಂತಹ ವ್ಯಕ್ತಿ ಜೀವರಾಶಿ ಯಾರಿದ್ದಾನೆ, ಕೋಮೋಹ ಕಶೋಕ, ಅವನಿಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ, ಕಿಂಚಿತ್ತೂ ಇಲ್ಲ. ಸವಿಷ್ಣು ಪರ್ಯಗಾತ್ಯತಃ, ಆ ಭಗವಂತ ಎಲ್ಲರಿಗಿಂತಲೂ ಕೂಡ ಮೀರಿ ಇದ್ದಾನೆ. ಸ ವಿಷ್ಣು ಪರ್ಯಗಾತ್, ಆ ಎಲ್ಲ ಶೋಕ ಮೋಹ ಜರ ಮರಣ ಇದೆಲ್ಲಕ್ಕಿಂತಲೂ ಕೂಡ ಮೀರಿ ನಿಂತು ತಾನು ಇಡೀ ಜಗತ್ತನ್ನು ಅದನ್ನು ಕಾಪಾಡತಕ್ಕಂಥವನು, ಅದನ್ನು ಅನುಗ್ರಹವನ್ನು ಮಾಡತಕ್ಕಂಥವನು ಎಂಬುದಾಗಿ ಈ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಆ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ಹೇಳಿಕೊಡುತ್ತದೆ. ಈ ಶೋಕಮೋಹ ಭಾವ ವಿಚಾರತಃ, ಶೋಕಾದಿಗಳನ್ನು ಯಾಕೆ ಶೋಕಾದಿಗಳನ್ನು ಮುಖ್ಯವಾಗಿ ನಾವು ಬಿಡಬೇಕು. ನಮಗೆ ಶೋಕಾದಿಗಳು ಆಗುವುದು ಯಾವಾಗ? ನಮ್ಮದ್ದಾಗಿರತಕ್ಕಂತಹದ್ದು ಏನಾದರೂ ದುಃಖವೋ ಸುಖವೋ, ನಮ್ಮವರಿಗಾಗಿರತಕ್ಕಂತಹ ಸುಖವನ್ನು ನೋಡಿದಾಗ ನಾವು ಆನಂದವನ್ನು ಪಡ್ತೇವೆ. ನಮ್ಮವರಿಗಾಗಿರತಕ್ಕಂತಹ ದುಃಖದಿಂದಾಗಿ ನಮಗೂ ಕೂಡ ಒಂದು ದುಃಖಾದಿಗಳು ಆಗ್ತದೆ. ಹೀಗೆ ಸುಖ ದುಃಖಾದಿಗಳಿಗೆ ಕಾರಣ ಯಾವುದು ಅಂತ ಕೇಳಿದ್ರೆ ಏನು ಭಯ ಅಥವಾ ಆನಂದ ಇದೆ. ಇದು ಯಾರಿಗೆ ಇಲ್ಲ, ಯಾರು ಇದನ್ನು ಅಂದರೆ ಭಗವಂತನ ಯಥಾರ್ಥವಾಗಿರತಕ್ಕಂತಹ ಜ್ಞಾನವನ್ನು ಚೆನ್ನಾಗಿ ತನ್ನ ಮನಸ್ಸಿಗೆ ಇಳಿಸಿಕೊಳ್ಬೇಕು. ಯಾಕೆ? ಭಗವಂತನ ಬಗ್ಗೆ ಕೇವಲ ಕಂಠದಿಂದಾಗಿ ಹೇಳಿದರೆ ಸರಿ ಪ್ರಯೋಜನ ಇಲ್ಲ. ಕಂಠದಲ್ಲಿ ಹೇಳಿರತಕ್ಕಂಥದ್ದು ಕಂಠದಿಂದ ಹೊರಗೆ ಬಂದ ಮೇಲೆ ಅದು ಹೊರಗೆ ಹೋಗಿಬಿಡ್ತದೆ. ನಮಗೆ ಎಲ್ಲಿಗೆ ಆಗಬೇಕು? ಭಗವಂತನ ತತ್ವಜ್ಞಾನ, ಭಗವತ್ ಸಾಕ್ಷಾತ್ಕಾರ ಎಲ್ಲಿಗೆ ಆಗಬೇಕು ಅಂತ ಕೇಳಿದ್ರೆ ಆ ಸಾಕ್ಷಾತ್ಕಾರ ಆಗಬೇಕಾದ್ದು ಜೀವನಿಗೆ, ಆ ಹೃದಯಕ್ಕೆ, ಜೀವನಿಗೆ ಅಲ್ಲಿ ಆದಾಗ ಆ ಭಗವಂತನ ಸ್ವರೂಪಜ್ಞಾನದ ಅನುಭವ ಆಗ್ತದೆ. ಭಗವಂತನ ವಿಶಿಷ್ಟವಾಗಿರತಕ್ಕಂಥ ಎಲ್ಲ ಆ ಜ್ಞಾನಗಳು ನಮಗೆ ತಿಳಿತದೆ. ಹೀಗೆ ಯಾರು ತಿಳ್ಕೊಳ್ಳುತ್ತಾರೆ ಅಂತಹ ಜೀವರಾಶಿಯು ಅವನಿಗೆ ಮುಖ್ಯವಾಗಿ ಭಗವದ್ ಅನುಗ್ರಹವಾಗಿದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಅಭ್ಯಾಸಶ್ಚ ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ ಅಂತ ಹೇಳ್ತಾರೆ. ಇಲ್ಲಿ ತದೇಜತಿ ತನ್ನೇಜತಿ ಅಲ್ಲಿಯೇ ಎಲ್ಲವನ್ನು ಹೇಳಿದ್ದಾರೆ. ಭಯವನ್ನು ಪಡಬಾರ್ದು, ಆ ರೀತಿಯಾಗಿ ಮತ್ತೆ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರಲ್ವ. ಇದು ಯಾಕೆ? ಪೌನರುಕ್ತಿ ಅಲ್ವಾ, ದೋಷ ಅಲ್ವಾ? ಮತ್ತೆ 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 ಹೇಳ್ತಾ ಕೂತ್ಕೊಂಡ್ರೆ ಅದು ದೋಷ ಅಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಉಪನಿಷತ್ತು ಕೊಡತಕ್ಕಂತಹದ್ದು ಉತ್ತರ ಏನು ಅಂತ ಕೇಳಿದ್ರೆ, ನೀವು ಮತ್ತೆ 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 ಹೇಳ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಶಾಸ್ತ್ರಕ್ಕೆ ಒಳ್ಳೆಯ ತಾತ್ಪರ್ಯ ಇದೆ. ಭಗವಂತನನ್ನು ತಿಳ್ಕೊಳ್ಳಬೇಕು, ಭಗವಂತನ ಸರ್ವೋತ್ತಮತ್ವದ ಜ್ಞಾನವನ್ನು ತಿಳ್ಕೊಳ್ಳಬೇಕು, ಇಡೀ ಜಗತ್ತಿನ ನಿಯಾಮಕನಾಗಿ ಭಗವಂತನಿದ್ದಾನೆ, ಈ ರೀತಿಯಾಗಿ ತಿಳ್ಕೊಳ್ಳಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ ಹೇಳಿದ್ದು ಹೊರತು ಮತ್ತೆ ಮತ್ತೆ ಹೇಳ್ತಾ ಇರತಕ್ಕಂತಹದ್ದು ಅದು ಪೌನರುಕ್ತ್ಯ ದೋಷ ಅಂತ ಹೇಳಿದ್ರೆ ಆ ರೀತಿಯಾಗಿ ಅಲ್ಲ. ಪೌನರುಕ್ತ್ಯ ದೋಷ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಇಲ್ಲಿ 2 ಸಲ ಹೇಳಿದ್ದು ಎಂಥವರಿಗೆ ಅಂತಂದರೆ, ಯಾರಿಗೆ ಅಜ್ಞಾನಿಗಳು ಯಾರಿದ್ದಾರೆ, ಅಜ್ಞಾನಿಗಳು ಇದೊಂದು ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತನ್ಮೂಲಕವಾಗಿ ಭಗವದ್ ಅನುಗ್ರಹವನ್ನು ಅವರು ಪಡ್ಕೊಳ್ಳಬೇಕು ಎಂಬಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಹೇಳಿರತಕ್ಕಂತಹದ್ದು. ಹೀಗೆ ಆ 2 ಪೌನರುಕ್ತ್ಯವನ್ನು ಅಲ್ಲಿ ಹೇಳಿದ್ದಲ್ಲ. ಮತ್ತು ಅದರ ಬದಲಾಗಿ ಆ ಭಗವಂತನಲ್ಲಿ ತಾತ್ಪರ್ಯ ಇದೆ, ಭಗವಂತನನ್ನು ತಿಳ್ಕೊಳ್ಳೇಬೇಕು,
ಭಗವಂತನನ್ನು ಬಿಟ್ಟು ಉಳಿದಂಥವರನ್ನು ಯಾರನ್ನು ತಿಳ್ಕೊಂಡ್ರೂ ಕೂಡ ನಮಗೆ ಯೋಗ್ಯವಾಗಿರತಕ್ಕಂತಹ ಗತಿಯೋ ಯೋಗ್ಯವಾಗಿರತಕ್ಕಂತಹ ವ್ಯವಸ್ಥೆಯೋ ಅದು ಆಗೋದಿಲ್ಲ ಎಂಬುದನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಅಲ್ಲಿ ಎರಡೆರಡು ಸಲ ಅನೇಜತೆ ಕಂತದೆ ಹೀಗೆ ಪ್ರಯೋಗವನ್ನು ಮಾಡಿರತಕ್ಕಂತಹದ್ದು ಅಂತ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ ಮುಂದಿನ ಮಂತ್ರ ಸಹ ಪರ್ಯಗಾತ್ ಶುಕ್ರಂ ಅಕಾಯಮೌರಣಂ ಅಸ್ನಾವಿದಂ ಶುದ್ಧಮಪಾಪವಿದ್ದಂ ಕವಿರ್ಮನೀಷೀ ಪರಿಭೂ ಸ್ವಯಂಭೂ ಯಾತಾದಧ್ಯತೋರ್ಥಾನ್ ವಿದದಾತ್ ಶಾಶ್ವತೇಭ್ಯಃ ಸಮಾಭ್ಯಃ. ಜ್ಞಾನಿಗಳು ಏನನ್ನು ಪಡ್ಕೊಳ್ತಾರೆ? ಜ್ಞಾನಿಗಳು ಪಡ್ಕೊಳ್ಳುವಂತಹದ್ದು ಬ್ರಹ್ಮನನ್ನೇ. ನೇರವಾಗಿ ಬ್ರಹ್ಮನ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಸಹಜವಾಗಿ ಬ್ರಹ್ಮಜ್ಞಾನಿಗಳಾದ್ದರಿಂದಾಗಿ ಭಗವಂತನನ್ನು ಪಡ್ಕೊಳ್ಳುತ್ತಾರೆ. ಇನ್ನು ಭಗವಂತನ ಬಗ್ಗೆ ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ? ಶುಕ್ರಂ ಅಕಾಯಮೌರಣಂ ಶುಕ್ರಂ ಶೋಕರಹಿತನಾಗ್ತಾನೆ. ಭಗವಂತನ ತಿಳ್ಕೊಂಡದ್ರಿಂದಾಗಿ ಏನಾದರೂ ಲಾಭ ಉಂಟಾ? ಹೌದಿದೆ. ಯಾನು ಶುಕ್ರಂ ಶುಚಿರಾಹಿತ್ಯಂ ಶುಕ್ರಂ ದುಃಖಾದಿಗಳಿಲ್ಲ ಅಂತಾಗಿದೆ. ಶುದ್ಧಂ ಅಕಾಯಂ ಅಕಾಯಂ ದೇಹವನ್ನು ಯಾರು ಸ್ಥೂಲ ದೇಹ ಅದನ್ನು ರಹಿತನಾಗ್ತಾನೆ. ಆ ಭಗವಂತನ ತಿಳ್ಕೊಂಡದ್ರಿಂದ ಹೇಗೆ ತಿಳ್ಕೊಳ್ಬೇಕು? ಭಗವಂತ ಪರ್ಯಗಾತ್ ಶುಕ್ರಂ ಸತ್ವರಜಾದಿಗಳನ್ನು ಮೀರಿ ನಿಂತವನು. ಅದೇ ರೀತಿಯಾಗಿ ಲಿಂಗದೇಹ ಅವನಿಗಿಲ್ಲ ಅಂತ ತಿಳ್ಕೊಳ್ಬೇಕು. ಇನ್ನು ಶುಕ್ರಂ ಅಕಾಯಂ ಔರಣಂ ಅಕಾಯಂ ಅವನಿಗೆ ಶರೀರಾದಿಗಳಿಲ್ಲ. ಅಯ್ಯೋ ಭಗವಂತನಿಗೆ ಶರೀರವೇ ಇಲ್ವಾ? ಶರೀರ ಇಲ್ಲ ಅಂತಲ್ಲ. ಮತ್ತು ಭಗವಂತನಿಗೆ ಶರೀರ ಇಲ್ಲ ಅಂತ ಹೇಳಿದ್ರೆ ಪ್ರಾಕೃತಿಕ ಪಾಂಚಭೌತಿಕವಾಗಿರತಕ್ಕಂಥ ಶರೀರ ಇಲ್ಲ ಅಂತ ಹೇಳಬೇಕು. ಅಕಾಯಂ ಔರಣಂ ಇನ್ನು ಪಾಪಲೇಪಗಳು ಅದು ಇಲ್ಲ. ಪಾಪಲೇಪಗಳು ಇಲ್ಲವಾದ್ರಿಂದಾಗಿ ಶುದ್ಧಂ ಅಪಾಪವಿದ್ದಂ ಅವನಿಗೆ ಇದು ಯಾವಾಗ ಪಾಪಗಳು ಬರುವಂತಹದ್ದು? ಶರೀರ ಇದ್ದರೆ ಪಾಪಾದಿಗಳು. ಯಾಕೆ? ಶರೀರದಿಂದಾಗಿ ಒಳ್ಳೆಯ ಕರ್ಮವನ್ನು ಮಾಡ್ತಾನೆ, ಕೆಟ್ಟ ಕೆಲಸವನ್ನು ಮಾಡ್ತಾನೆ, ಮಾನಸಿಕವಾಗಿಯೂ ಕೂಡ ಕೆಟ್ಟ ಕೆಲಸವನ್ನು ಮಾಡ್ತಾನೆ. ಇದೆಲ್ಲವೂ ಕೂಡ ಎಲ್ಲಿಂದ ಆಗುವಂತಹದ್ದು? ಆ ಕಾಯ ಇದ್ದಾಗ, ಶರೀರ ಇದ್ದಾಗ ಆಗ್ತದೆ. ಇಲ್ಲಿ ಶರೀರವೇ ಇಲ್ಲವಾದ್ರಿಂದಾಗಿ ಶುದ್ಧಂ ಅವನು ಶುದ್ಧನಾಗಿರ್ತಾನೆ. ಅಪಾಪವಿದ್ದಂ ಪಾಪವೇ ಇಲ್ಲ, ಕಿಂಚಿತ್ತೂ ಪಾಪ ಇಲ್ಲ. ಅಪಾಪವಿದ್ದಂ ಕವಿರ್ಮನೀಷಿ ಪರಿಭೋ ಸ್ವಯಂಭೂ ಆ ಭಗವಂತ ಕವಿ ಅಂತ ಹೇಳ್ತಾರೆ. ಯಾಕೆ ಅವನು ಕವಿ? ಎಲ್ಲವನ್ನು ತಿಳ್ಕೊಂಡಿದ್ದಾನೆ, ತಿಳ್ಕೊಂಡು ಸರ್ವಜ್ಞನಾಗಿದ್ದಾನೆ. ತದನಂತರದಲ್ಲಿ ಮನೀಷಿ ಎಲ್ಲ ಮನಸ್ಸಿಗೆ ಜ್ಞಾನಿಗಳಿಗೆ ಒಡೆಯ, ಮನಸ್ಸಿಗೆ ಒಡೆಯ. ತದನಂತರದಲ್ಲಿ ಪರಿಭೂ ಸ್ವಯಂಭೂ ಸರ್ವಜ್ಞನಾಗಿದ್ದಾನೆ. ಶರೀರಗಳು ಯಾವುದು ಜ್ಞಾನಾನಂದಾತ್ಮಕವಾಗಿರತಕ್ಕಂಥ ಶರೀರವುಳ್ಳವನಾಗಿದ್ದಾನೆ. ಹೀಗೆ ಆ ಯಥಾರ್ಥೋರ್ತಾನ್ ಯದಾತ್ ಶಾಶ್ವತಿ ಸಮಾಭ್ಯ ಇಂತಹ ಭಗವಂತ ಯಾರಿದ್ದಾನೆ, ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವನು ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಯಥಾರ್ಥವಾಗಿರ್ತಕ್ಕಂತಹ ಸತ್ಯಭೂತವಾಗಿರ್ತಕ್ಕಂತಹ ಸುಳ್ಳಾದಂತಹ ಜಗತ್ತನ್ನು ಮಾಡುವುದಿಲ್ಲ. ಯಾಕೆ? ಭಗವಂತ ಏನನ್ನು ಸೃಷ್ಟಿ ಮಾಡಿದ್ರೂ ಕೂಡ ಸತ್ಯಭೂತವಾಗಿರ್ತಕ್ಕಂತಹ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಹೊರತು ಸುಳ್ಳಾಗಿರ್ತಕ್ಕಂತಹ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ನನಗೆ ಈ ಜಗತ್ತು ಸುಳ್ಳು ಅಥವಾ ಈ ಜಗತ್ತು ಎದುರುಗಡೆಗೆ ಹಾವು ಕಾಣ್ತಾ ಉಂಟು, ಕಾಣತಕ್ಕಂಥ ಹಾವು ಸತ್ಯ ಅಲ್ಲ, ಇದು ಸುಳ್ಳಾಗಿದೆ. ಅಥವಾ ಜಗತ್ತು ಕಾಣ್ತಾ ಉಂಟು, ಕಾಣತಕ್ಕಂತಹ ಜಗತ್ತು ಅದು ಸತ್ಯವಲ್ಲ, ಅದು ಸುಳ್ಳಾಗಿದೆ. ಈ ರೀತಿಯಾಗಿ ಒಂದು ವೇಳೆ ವಾದವನ್ನು ಮಾಡಿದರೆ ಅವನು ಏನಾಗ್ತಾನೆ ಅಂತ ಕೇಳಿದ್ರೆ ಅವನು ತಿಳಿದಿರತಕ್ಕಂತಹದ್ದು ಸತ್ಯ ಅಲ್ಲ, ಸುಳ್ಳು ಅಂತ ಹೇಳ್ತಾರೆ. ಹಾಗೆ ಆ ಯಥಾರ್ಥವಾಗಿರ್ತಕ್ಕಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡ್ತಾನಲ್ವ, ಭಗವಂತ ಸೃಷ್ಟಿ ಮಾಡುವಂತಹದ್ದು ಯಥಾರ್ಥವಾಗಿ ಜಗತ್ತು ಹೇಗಿದೆಯೋ ಅನಾದಿ ಕಾಲದಿಂದ ಅನಂತ ಕಾಲ ತನಕ ತಾನು ಈ ಜಗತ್ತನ್ನು ಏನು ಸೃಷ್ಟಿ ಮಾಡ್ತಾನೆ ಆ ಎಲ್ಲ ಜಗತ್ತುಗಳು ಕೂಡ ಅದು ಸತ್ಯವಾಗಿರ್ತಕ್ಕಂತಹದ್ದು. ಅನಾದಿ ಕಾಲದಿಂದ ಒಂದಿನ ಅನಂತ ಕಾಲ ತನಕನೂ ಕೂಡ ತಾನು ಸೃಷ್ಟಿ ಮಾಡತಕ್ಕಂತಹ ಜಗತ್ತು
ತಾನು ಸೃಷ್ಟಿ ಮಾಡತಕ್ಕಂತಹ ಜಗತ್ತುಗಳೆಲ್ಲವೂ ಕೂಡ ಅದು ಸತ್ಯಭೂತವಾಗಿರತಕ್ಕಂತಹದ್ದು ಎಂಬುದಾಗಿ ಹೀಗೆ ಹೇಳ್ತಾರೆ. ಹೀಗೆ ಆ ಭಗವಂತನ ಸರ್ವೋತ್ತಮತ್ವವನ್ನು ನಮಗೆ ತಿಳಿಸಿಕೊಡ್ತವೆ. ಇಂತಹ ಜಗತ್ತು ಸೃಷ್ಟಿಯಾಗಿರ್ತಕ್ಕಂತಹದ್ದು, ಆ ಜಗತ್ತಿನಲ್ಲಿರ್ತಕ್ಕಂತಹ ನಮ್ಮನ್ನು ಭಗವಂತ ಪಾಲಿಸಲಿ ಅಂತ ಹೇಳಿಕೊಂಡು ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರ್ಜಿತ ಪ್ರಿಯತಾಂ ಪ್ರಿಯದೇವಾಲಂ ವಿಷ್ಣುರು ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.